लक्ष्मणो दक्षिणे यस्य वामे तु जनकात्मजा पुरतो मारुतिर्यस्य तं वन्दे रघुनन्दनम्। वेदान्तार्थतदाभास क्षीरनीरविवेकिनं नमामि भगवत्पादं परहंसधुरन्धरम्। ಜ್ಞಾನಿಗಳ ಲಕ್ಷಣ ಅಂತನ್ನೋದು ಅಜ್ಞಾನಿಗಳಾದ ನಮಗೆ ಆ ದಾರಿಯಲ್ಲಿ ಸಾಗುವುದಕ್ಕೆ ಒಂದು ವಿಶೇಷವಾದಂತಹ ಮಾರ್ಗದರ್ಶನ ಇದ್ದಂತೆ ಲಕ್ಷಣ ಅಂತ ಹೇಳ್ತಾರೆ ಭಗವತ್ಪಾದಶಂಕರರು. ಜ್ಞಾನಿಗಳು ಹೀಗಿದ್ದಾರೆ ಅಂತ ನಮಗೆ ಗೊತ್ತಾದಾಗ ನಾವು ಅಂತೆ ಆಗುವುದಕ್ಕೆ ಪ್ರಯತ್ನ ಪಡೋದಕ್ಕೆ ಅದೊಂದು ವಿಶೇಷವಾದಂಥ ಊರುಗೋಲು. ನಮ್ಮ ಕನ್ನಡ ಶಬ್ದ ಹೇಳೋದಾದರೆ ಆ ದೃಷ್ಟಿಯಿಂದ ಎಲ್ಲ ಉಪನಿಷತ್ನಲ್ಲೇ ಆಗಲಿ ಅಥವಾ ಮಹಾಭಾರತವೇ ಮೊದಲಾದಂತಹ ನಮ್ಮೆಲ್ಲ ಗ್ರಂಥಗಳಲ್ಲಿ ಜ್ಞಾನಿಗಳ ಲಕ್ಷಣವನ್ನು ಅಲ್ಲಲ್ಲಿ ಹೇಳ್ತಾರೆ. ಕೇವಲ ಒಂದು ಕಡೆ ಅಂತ ಇಲ್ಲ, ಮತ್ತೆ ಮತ್ತೆ ಅದನ್ನು ನಮ್ಮ ಮನಸ್ಸಿಗೆ ತರ್ತಾರೆ. ಆದರೆ ಒಂದು ದೃಷ್ಟಿಯಿಂದ ಅದೊಂಥರ ಶೋಚನೀಯ ಪರಿಸ್ಥಿತಿ ಅಂತ ಹೇಳಬೇಕು ಅಥವಾ ಇನ್ನೇನು ಶಬ್ದ ಪ್ರಯೋಗ ಮಾಡಬೇಕು. ನಮಗೆಲ್ಲರಿಗೂ ಕೂಡ ಅಂಥ ಜ್ಞಾನಿಗಳ ಪರಿಚಯಗಳು ಬಿಡಿ, ಆ ಜ್ಞಾನಿಗಳು ಅಂದರೆ ಯಾರು ಅಂತ ಹೇಳಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಹಾಗಾಗಿ ನಾವು ಅಂಧೇ ನಿಯಮಾನ ಯಥಾಂಧ ಅಂತ ಒಂದು ಉಪನಿಷತ್ತಿನ ಮಾತಿದೆ. ಕುರುಡ ಇನ್ನೊಬ್ಬ ಕುರುಡನಿಗೆ ನಾನು ದಾರಿ ತೋರಿಸ್ತೇನೆ ಅಂತ ಕರ್ಕೊಂಡು ಹೋದ್ರೆ ಹೇಗಾದಿತ್ತು ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಸಿಕ್ಕವರು, ಹೊರಗಿನ ಚಿಹ್ನೆಗಳನ್ನು ಧರಿಸಿದವರು, ನಮಗಿಷ್ಟ ಆದವರು ಎಲ್ಲ ಜ್ಞಾನಿಗಳು ಅಂತ ಹೇಳ್ತಿರ್ತೇವೆ, ಸಾಧಕರು ಅಂತ ಹೇಳ್ತಿರ್ತೇವೆ, ಉಪಾಸಕರು ಶಬ್ದ ಪ್ರಯೋಗ ಮಾಡ್ತಿರ್ತೇವೆ, ನಮ್ಗೆ ಇಷ್ಟ ಬಂದ ಶಬ್ದಗಳನ್ನೆಲ್ಲ ಪ್ರಯೋಗ ಮಾಡ್ತಿರ್ತೇವೆ. ಅವರು ತಪ್ಪುದಾರಿ, ನಾವು ತಪ್ಪುದಾರಿ. ಅದೇ ಜ್ಞಾನಿಗಳ ಲಕ್ಷಣ ಶಾಸ್ತ್ರದಲ್ಲಿ ಹೇಳಿದ್ದು ನಮ್ಮ ಮನಸ್ಸಿಗೆ ಚೆನ್ನಾಗಿ ಇದ್ದರೆ ಆವಾಗ ನಾನು ಯಾರನ್ನ ಜ್ಞಾನಿ ಅಂತ ಆಯ್ಕೆ ಮಾಡಿದ್ದೇನು, ಆ ವ್ಯಕ್ತಿಯಲ್ಲಿ ಈ ಗುಣ ಇದೆಯೇ ಇಲ್ವೇ, ಒಂದು ವೇಳೆ ಇಲ್ಲ ಅಂದರೆ ಅವನನ್ನು ಹೆಚ್ಚು ನನಗೆ ಆಗಬೇಕಾದ್ದೇನು, ಅವನು ದುರಂತಕ್ಕೆ ನಾನು ದುರಂತಕ್ಕೆ. ಅದರ ಬದಲು ಆ ಲಕ್ಷಣಗಳು ಎಲ್ಲಿವೆಯೋ ಅಲ್ಲಿಗೆ ಹೋಗಿ ಶರಣಾಗಿ ನಾನು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ವಿಶೇಷವಾದ ನಿರ್ಣಯವನ್ನು ಮಾಡೋದಕ್ಕೆ ಅವಕಾಶವಾಗುತ್ತೆ. ಆ ದೃಷ್ಟಿಯಿಂದ ವ್ಯಾಸ ಮನುಷ್ಯರು ಹೇಳ್ತಾರೆ, ಆ ಜ್ಞಾನಿ ಹೇಗಿರ್ತಾನೆ ಅಂತಂದರೆ ಸರ್ವಭೂತೇಷು ಚ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಯದಾ ಪಶ್ಯತಿ ಭೂತಾತ್ಮ ಬ್ರಹ್ಮ ಸಂಪದ್ಯತೆ ತದಾ ಅಂತ ಹೇಳ್ತಾರೆ. ಸಮಸ್ತ ಪ್ರಾಣಿಗಳಲ್ಲಿಯೂ ಕೂಡ ತನ್ನನ್ನು ಕಾಣ್ತಾನಂತೆ. ವಿಶೇಷ ಹೇಳ್ತಕ್ಕಂಥದ್ದು ವ್ಯಾಸ ಮಹರ್ಷಿಗಳು. ಅವನು ಹೇಗಿರ್ತಾನೆ ಅಂದರೆ ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ತನ್ನನ್ನು ಕಾಣ್ತಾನೆ. ಹಾಗೆ ಎಲ್ಲ ಪ್ರಾಣಿಗಳು ತನ್ನಲ್ಲಿ ಕಾಣ್ತಾನೆ, ಆ ಪ್ರಾಣಿಗಳಲ್ಲಿ ತಾನಿದ್ದೇನೆ ಅಂತ ತಿಳ್ಕೊಳ್ತಾನೆ. ಹೀಗೆ ಎರಡೂ ದೃಷ್ಟಿಯಿಂದಲೂ ಕೂಡ ಅವನು ವಿಶೇಷವಾಗಿ ಈ ಒಂದು ನಿರ್ಣಯಕ್ಕೆ ಬಂದಿರ್ತಾನೆ, ಈ ಒಂದು ಅನುಭವಕ್ಕೆ ಬಂದಿರ್ತಾನೆ. ಅಂತಹ ವ್ಯಕ್ತಿ ಅವ ಬ್ರಹ್ಮ ಸಂಪದ್ಯತೆ, ಅವ ಬ್ರಹ್ಮಜ್ಞಾನಿ ಅಂತ ನಾವು ಹೇಳ್ಬೋದು, ಜ್ಞಾನಿ ಅಂತ ಅವನ್ನ ಕರಿಬೋದು. ಅಥವಾ ಜ್ಞಾನಿ ಆದವನಿಗೆ ಈ ಒಂದು ಅನುಭವ ಬರಲೇಬೇಕು, ಬರುತ್ತೆ ಅಂತ ಹೇಳ್ತಾರೆ ವ್ಯಾಸ ಮಹರ್ಷಿಗಳು. ನಿನ್ನೆ ಹೇಳಿದ್ದನ್ನು ನಾವು ಮರಿಬಾರದು. ಅವರು ಬೇರೆ ನಾವು ಬೇರೆ ಅನ್ನೋ ಭಾವ ಬರೋದಕ್ಕೆ ಅವಿದ್ಯೆ ಕಾರಣ ಅಂತ ಸದಾಶಿವ ಬ್ರಹ್ಮೇಂದ್ರ ಏನು ಹೇಳಿದ್ರು ಅದನ್ನು ಸದಾ ನೆನಪಿಟ್ಕೊಳ್ಬೇಕು. ಜ್ಞಾನಿಗೆ ಆ ಅವಿದ್ಯೆ ಹೋಗಿರೋದ್ರಿಂದ ಹೊರಗಿನ ಆ ತೋರುವಿಕೆ ಏನಿದೆ, ದೇಹವೇ ಬದಲಾದ್ದು, ಅದನ್ನು ಜ್ಞಾನಿ ಪರಿಗಣಿಸುವುದೇ ಇಲ್ಲ. ಯಾಕಂದ್ರೆ ಅದು ತೋರುವುದಷ್ಟೇ, ಅಲ್ಲಿ ಇರೋದು ಚೇತನ ಒಂದೇ ಆದ್ದರಿಂದ ಅದನ್ನು ಹೀಗೆ ತನ್ನ ಅನುಭವದಲ್ಲಿ ಕಂಡುಕೊಳ್ತಾನೆ ಅಂತ ಹೇಳ್ತಾರೆ ಭಗವತ್ಪಾದ ಶಂಕರರು. ನ ಪ್ರತ್ಯಕ್ ಬ್ರಹ್ಮಣೋರ್ ಭೇದಂ ಕದಾಪಿ ಬ್ರಹ್ಮ ಸರ್ಗಯೋ ಪ್ರಜ್ಞಯಾಯೋ ವಿಜಾನಾತಿ ಸಜೀವನ್ಮುಕ್ತ ಇಷ್ಯತೆ. ವೇದಚೂಡಾಮಣಿಯಲ್ಲಿ ಭಗವತ್ಪಾದ ಹೇಳ್ತಾರೆ, ತನಗೂ ಬ್ರಹ್ಮನಿಗೂ ಆ ಪರಬ್ರಹ್ಮವಸ್ತಿಗೂ ಯಾವುದೇ ಒಂದು ಭೇದವನ್ನ ಅವನು ಕಾಣುವುದಿಲ್ಲವಂತೆ. ಅಲ್ಲಿ ಅಷ್ಟೇ ಅಲ್ಲ, ಕದಾಪಿ ಬ್ರಹ್ಮ ಸರ್ಗಯೋ
ಆ ಪರಬ್ರಹ್ಮವಸ್ತಿಗೂ ಸೃಷ್ಟಿಗೂ ಮಧ್ಯೆ ಭೇದವೇ ಇಲ್ಲ. ಅದು ಹೇಗೆ ಪ್ರಜ್ಞೆಯ ಯೋಗಿ ಜಾನಾತಿ, ತನ್ನ ವಿಶೇಷವಾದಂತಹ ಪರಿಶುದ್ಧವಾದಂತಹ ಬುದ್ಧಿಯಿಂದ ಇದನ್ನು ಅನುಭವಕ್ಕೆ ತಂದುಕೊಂಡಿರ್ತಾನೆ, ಅವನೇ ಜೀವನ್ಮುಕ್ತ, ಅವನೇ ಜೀವನ್ಮುಕ್ತ ಜ್ಞಾನಿ ಅಂತ ಹೇಳೋದು ಅಂತ ಹೇಳ್ತಾರೆ ಗೊತ್ತಾಗ. ಇನ್ನೊಂದು ಅವರ ಪ್ರಕರಣ ಗ್ರಂಥಗಳಲ್ಲಿ ಉತ್ಕೃಷ್ಟವಾದಂತಹ ಒಂದು ಗ್ರಂಥ, ನಾನು ಆಗಾಗ ಅದರ ಹೆಸರನ್ನು ಹೇಳ್ತಾರೆ ಬಂದಿದ್ದೇನೆ, ಉಪದೇಶಾವಸ್ಥೆ. ಅಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ಆತ್ಮೈಕ ಸರ್ವಭೂತೇಷು ತಾನಿ ತಸ್ಮಿಂಶ್ಚ ಖೇ ಯಥಾ ಪರ್ಯಗಾತ್ ವ್ಯೋಮವತ್ ಸರ್ವಂ ಶುಕ್ರಂ ದೀಪ್ತಿಮದಿಶ್ಯತೆ. ಆಕಾಶದ ದೃಷ್ಟಾಂತವನ್ನು ಕೊಡ್ತಾರೆ. ಆಕಾಶ ಹೇಗಿರುತ್ತೆ ಅಂತಂದ್ರೆ, ನಾವು ಗೋಡೆ ಅಥವಾ ಬೇರೆ ಏನಾದ್ರು ವಸ್ತುಗಳು ಮಡಕೆ ಇನ್ನೊಂದು ಮತ್ತೊಂದು ಮಾಡಿದರೂ ಕೂಡ ಆಕಾಶ ಎಲ್ಲ ಕಡೆಗೂ ಸಮಾನವಾಗಿ ವ್ಯಾಪಿಸಿರುತ್ತೆ. ನಾವು ಮಾತ್ರ ಒಂದಷ್ಟು ಕಟ್ಕೊಂಡಿದ್ದೇವೆ ಅಷ್ಟು ಬಿಟ್ಟರೆ ಆಕಾಶಕ್ಕೆ ಯಾವ ಭೇದವೂ ಇಲ್ಲ. ಒಳಗಿರುವ ಆಕಾಶವು ಆಕಾಶವೇ, ಹೊರಗಿರುವ ಆಕಾಶವು ಆಕಾಶವೇ, ಅದರಲ್ಲೇನು ವ್ಯತ್ಯಾಸವಾಗುವುದಿಲ್ಲ. ಹಾಗೆಯೇ ಸರ್ವಭೂತೇಶು ಅಂತಾರೆ ಭಗವತ್ಪಾದ ಶಂಕರರು. ಎಲ್ಲ ಪ್ರಾಣಿಗಳ ದೇಹ ಯಾವುದಾಕೊಳ್ಳಿ, ಅದು ಮಡಕೆಗಳಿದ್ದಾಗೆ. ಆ ದೇಹ ಯಾವ ಬಣ್ಣದ್ದಾಗಲಿ, ಯಾವ ಒಂದು ಲಿಂಗವಾಗಲಿ, ಏನಾರು ಇದ್ದುಕೊಳ್ಳಿ, ಅದು ಹೊರಗೆ ತೋರುವಂತಹದ್ದು ಒಳಗೆ ಚೇತನವೇ ಇದೆ. ಅದು ತಾನೇ ಇದ್ದೇನೆ, ತನ್ನ ಸ್ವರೂಪವೇ ಇದೆ ಅಂತ ಯಾರು ಭಾವಿಸ್ತಾನೋ, ಮಾತ್ರವಲ್ಲ ಪರ್ಯಗ ವ್ಯೋಮತ್ತು ಸರ್ವತ್ರ ವ್ಯಾಪಕನಾಗಿರ್ತಕ್ಕಂಥ ತತ್ವ ನಾನು ಅಂತ ಯಾರು ಮನಸ್ಸಿಗೆ ತಂದುಕೊಳ್ತಾನೋ, ಅಹಮೇವಚ ಭೂತೇಷು ಸರ್ವೇಶ್ವೇಕೋ ನಭೋ ಯಥಾ. ಮತ್ತೆ ವ್ಯಾಸ ಮಹರ್ಷಿಗಳೇನು ಹೇಳಿದರು, ಅದದೇ ಒಂದು ವಿಶೇಷವಾದಂತಹ ಅರ್ಥ. ಶಬ್ದ ಮಾತ್ರ ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಇಲ್ಲಿ ಹೇಳ್ತಾರೆ ಅಹಮೇವಚ ಭೂತೇಶು ಸರ್ವಭೂತೇಶು ಆತ್ಮಾನಂ ಅಂತ ವ್ಯಾಸರು ಹೇಳಿದರೆ, ಎಲ್ಲ ಪ್ರಾಣಿಗಳಿಗೂ ನಾನೇ ಇರತಕ್ಕಂಥದ್ದು. ಹೇಗೆ ಅಂದರೆ ನಭೋ ಯಥ, ಆಕಾಶದಂತೆ. ಮೈ ಸರ್ವಾಣಿ ಭೂತಾನಿ, ಆ ಎಲ್ಲ ಪ್ರಾಣಿಗಳು ನನ್ನಲ್ಲಿದ್ದಾವೆ. ಏವಂ ಪಶ್ಯನ್ ನ ಜಾಯತೆ, ಮತ್ತೆ ಅವನು ಹುಟ್ಟಿಲ್ಲ. ಈ ಒಂದು ಜ್ಞಾನ ಬಂತು ಅಂದರೆ ಸಂಸಾರದಿಂದ ಬಿಡುಗಡೆ ಹೊಂದಿದ ಅಂತಲೇ ಅರ್ಥ. ಇದೇ ಸಂಸಾರ, ಈ ಸಂಸಾರಕ್ಕೆ ಕಾರಣ ವಿದ್ಯೆ, ಅದು ಜ್ಞಾನದಿಂದ ವಿದ್ಯೆಯಿಂದ ಹೋಯಿತು, ಹಾಗಾಗಿ ಅವನು ಜೀವನ್ಮುಕ್ತನಾಗಿರುತ್ತಾನೆ ಅಂತ ಹೇಳ್ತಾರೆ. ಇದು ಜೀವನ್ಮುಕ್ತರ ಲಕ್ಷಣ. ಅಷ್ಟು ಮಾತ್ರವಲ್ಲ, ನಮ್ಮ ದೇಶಕ್ಕಷ್ಟೇ ಅಲ್ಲ, ಪ್ರಪಂಚಕ್ಕೆ ಏನಾದರೂ ಒಂದು ಕ್ಷೇಮ, ಒಂದು ನೆಮ್ಮದಿ ಅನ್ನೋದು ಸಿಗಬೇಕಾದರೆ ಇಂಥ ಜೀವನ್ಮುಕ್ತರಿಂದ ಮಾತ್ರ ಸಾಧ್ಯ. ಅಥವಾ ಎಲ್ಲರೂ ಹಾಗೆ ಜೀವನ್ಮುಕ್ತರಾಗಬೇಕಾಗೋದಿಲ್ಲ, ಆದರೆ ಈ ಭಾವವನ್ನಾದರೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೇ ಆದರೆ ಎಷ್ಟೆಷ್ಟೆಷ್ಟೋ ಕ್ಷೇಮ. ಅದು ಇಲ್ಲದ ಹೊರತು ಯಾವ ಕಾರಣಕ್ಕೂ ಕೂಡ ಈ ಭೇದ ಭಾವಗಳನ್ನು ದೂರ ಮಾಡೋದಕ್ಕೆ ಸುತರ ಸಾಧ್ಯವಿಲ್ಲ. ಚತುರ್ಮುಖ ಬ್ರಹ್ಮನೇ ಬಂದರೂ ಸಾಧ್ಯವಿಲ್ಲ. ಅವನೇ ಭೇದ ಭಾವಕ್ಕೊಳಗಾಗಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅವನಿಗೆ ಭೇದ ಭಾವ ಇದೆ, ನಾವು ಸೃಷ್ಟಿಗೆ ಒಳಪಟ್ಟಿದ್ದಾನೆ. ಅದು ಜ್ಞಾನಿಗಳಿಗೆ ಮಾತ್ರ ಸಾಧ್ಯ. ಅದಕ್ಕಾಗಿ ಮತ್ತೆ 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 ವ್ಯಾಸ ಮಹರ್ಷಿಗಳು ಹೇಳ್ತಾರೆ, ಆದ್ದರಿಂದ ಲೋಕಕ್ಷೇಮವನ್ನು ಬಯಸ್ತಕ್ಕಂಥ ಪ್ರತಿಯೊಬ್ಬರು, ಆತ್ಮಕ್ಷೇಮವನ್ನು ಬಯಸ್ತಕ್ಕಂಥ ಪ್ರತಿಯೊಬ್ಬರು ಎರಡೂ ದೃಷ್ಟಿಯಿಂದ ಹೋದು ಇದನ್ನು ಮತ್ತೆ ಮತ್ತೆ ಮನಸ್ಸಿಟ್ಟುಕೊಳ್ಳಬೇಕು. ಹರ ನಮಃ ಪಾರ್ವತೀಪತಯೇ ಹರ.